ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. SSB ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. ಅಮೌಂಟ್ ಕ್ರೆಡಿಟ್ ಆಗಕ್ಕಂಥ OBC ವಿದ್ಯಾರ್ಥಿಗಳಿಗೆ ಅಪ್ಡೇಟ್ ಏನು ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಲೇಟೆಸ್ಟ್ ಅಪ್ಡೇಟ್ ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ವಿ. ಅಮೌಂಟ್ನ ಸರ್ಕಾರದವರು ಬಿಡುಗಡೆ ಕೂಡ ಮಾಡಿದ್ದಾರೆ. ಖಾತೆಗೆ ಜಮೆ ಕೂಡ ಮಾಡಬಹುದು ಅಂತೇಳಿ ಮಾಹಿತಿ ಕೊಟ್ಟಿದ್ವಿ. ಹಂಗಾಗಿ ಬಿಡುಗಡೆ ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನಕ್ಕೆ ಬರ್ತಾ ಇದೆ ಅಂತೇಳಿ ಕೆಲವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮಗೆ ಕೂಡ ಅಮೌಂಟ್ ಯಾರಿಗಾರು ಬಂದಿದೆಯಾ ಅಂತೇಳಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸರ್ಕಾರ ಇಲ್ಲಿ ನೋಡ್ಕೊಳ್ಳೋದಾದ್ರೆ ಅಪ್ಲಿಕೇಶನ್ ವೆರಿಫೈ ಆಗಿರಬೇಕು, ನಿಮ್ದೆಲ್ಲ ವೆರಿಫಿಕೇಶನ್ ಆಗಿ ಫಸ್ಟ್ DBT ಆಗಿ ಅಮೌಂಟ್ ಸ್ಯಾಂಕ್ಷನ್ ಆಗಿರಬೇಕಾಗಿರುತ್ತೆ. ಇಲ್ಲಿ 4th ಲೆವೆಲ್ ಅಲ್ಲಿ ಪೇಮೆಂಟ್ ಅಪ್ರೂವ್ ಆಗಿದೆಯಾ, ಪೇಮೆಂಟ್ ರೆಸ್ಪಾನ್ಸ್ ಏನಿದೆ ಅಂತೇಳಿ ಅದು ಕೂಡ ನಿಮಗೆ ಇದ್ರೆ ಅಟ್ಲೀಸ್ಟ್ ನಿಮಗೆ 3rd ಲೆವೆಲ್ಗಾದ್ರೂ ನಿಮ್ಮದು ಅಮೌಂಟ್ ಸ್ಯಾಂಕ್ಷನ್ ಆಗಿ ನೀನು ಅಮೌಂಟ್ ಪೆಂಡಿಂಗ್ ಆಗೋದಕ್ಕೆ ಮಾತ್ರ ಕ್ರೆಡಿಟ್ ಇದ್ರೆ ಅಂಥವ್ರಿಗೆ ಬರುವ ಸಾಧ್ಯತೆಗಳು ಕೂಡ ಇದ್ದಾವೆ ಅಂತೇಳಿ ಈ ಹಿಂದೆ ಮೂಲಗಳ ಪ್ರಕಾರ ಮಾಹಿತಿ ಇತ್ತು. ಆಯ್ತಾ, ಈಗ ಸಾಕಷ್ಟು ಜನ ಮೇನ್ ಥಿಂಗ್ OBC ವಿದ್ಯಾರ್ಥಿಗಳು ವೆಯ್ಟ್ ಕೂಡ ಮಾಡ್ತಾ ಇದ್ದಾರೆ. ಅದು ಬಂದ್ಬಿಟ್ಟು ಲಾಸ್ಟ್ ಇಯರ್ 2024-25 ಸಣ್ಣ ಸ್ಕಾಲರ್ಶಿಪ್ ವೆಯ್ಟ್ ಕೂಡ ಮಾಡ್ತಾ ಇದ್ದಾರೆ. ಅಂಥವ್ರು ನೋಡಬೇಕಾದ ಸುದ್ದಿ. ಕ್ರೆಡಿಟ್ ಕೂಡ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ಕೂಡ ಸಾಕಷ್ಟು ಜನಕ್ಕೆ ಬಂದೇ ಇಲ್ಲ. ಯಾರ್ದು ಇನ್ನೂ ಕೂಡ ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ ಅಂಥವ್ರಿಗೆ ಸಮಸ್ಯೆ ಆಗಿದೆ ಅಂತ ಇಷ್ಟಪಡ್ತೀನಿ. ಕೆಲವ್ರದ್ದು ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ, ಇಲಾಖೆಯವರೇ ಮಾಡಿಲ್ಲ ಅಂದರೆ ಓಕೆ, ಅವರು ಮಾಡಬೇಕಾಗತ್ತೆ. ಬಟ್ ನಿಮ್ದು ಏನಾದ್ರು ಪ್ರಾಬ್ಲಮ್ ಇದ್ರೆ, ಇಶ್ಯೂಸ್ ಇದ್ರೆ ದಯವಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಕೂಡ ಮಾಹಿತಿ ಸರಿ ಇದೆಯಾ ಅಂತೇಳಿ. ಕೆಲವರು ಅಟೆಸ್ಟೇಷನ್ ಮಾಡಬೇಕಾಗುತ್ತೆ, ಕೆಲವರು KYC ಮಾಡಬೇಕಾಗುತ್ತೆ, ಮತ್ತು ಕೆಲವರು NSP ನೋಂದಣಿ ಈ ಸಲ ಓಕೆ. ಬಟ್ ಕೆಲವರಿಗೆ ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ ಮಾಡೋದಿಲ್ಲ. ಲಾಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ಕೆಲವರು ಅಪ್ಡೇಟ್ ಮಾಡಿರೋದಿಲ್ಲ. ಅಂಥವ್ರು ಲಾಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಅಲ್ಲಿ ಪೋರ್ಟಲಲ್ಲಿ ನಿಮಗೆ ಮಾಹಿತಿ ಕೊಡುತ್ತೆ. ಅಂಥವ್ರು ಯಾರು ಮಾಡಿಲ್ಲ ದಯವಿಟ್ಟು ಮಾಡಿ, ಅಂಥವರಿಗೆ ಸಮಸ್ಯೆ ಆಗ್ಬೋದು. ಅದು ಬಿಟ್ಟರೆ ಸ್ಯಾಂಕ್ಷನ್ ಕೂಡ ಮಾಡಿದ್ದಾರೆ. ಸಾಕಷ್ಟು ಜನಕ್ಕೆ ಕೂಡ ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ. ಆಯ್ತಾ, ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, 3rd ಲೆವೆಲ್ ಅಂತ ಇರುತ್ತೆ. ಇದು ವೆರಿಫಿಕೇಶನ್ ಕಡ್ಡಾಯ ಆಗಬೇಕಾಗುತ್ತೆ. ವೆರಿಫಿಕೇಶನ್ ಆದ್ರೇ ಸ್ಯಾಂಕ್ಷನ್ ಆದ್ರೆ ನಿಮಗೆ ಬರೋದು. ಕೆಲವರಿಗೆ DBT ಪುಷ್ ಆಗಿರೋದು ಈಗ DBT ಪುಷ್ ನೋ ಆಗಿದೆ, ಆ ರೀತಿ ಸಮಸ್ಯೆ ಆಗಿದೆ. ಆಯ್ತಾ, ಒಟ್ಟಾರೆ ಸರ್ಕಾರದವರು ಏನು ಮಾಡ್ತಾರೆ ಗೊತ್ತಿಲ್ಲ. ಬಟ್ ಬಿಡುಗಡೆ ಮಾಡಿರೋದು ಸಣ್ಣ ಅಮೌಂಟು, ಅದಂತೂ ಗ್ಯಾರಂಟಿ. ಸಣ್ಣ ಅಮೌಂಟ್ ಅಂದರೆ ಎಲ್ಲರೂ ಕೂಡ ಬರೋದಿಲ್ಲ, ಕೆಲವರಿಗೆ ಮಾತ್ರ ಅಮೌಂಟ್ ಕೂಡ ಕ್ರೆಡಿಟ್ ಆಗ್ತಾ ಇದೆ. ಕೆಲವರಿಗೆ ಕಡಿಮೆ ಅಮೌಂಟ್ ಆಗ್ತಿದ್ದಾರೆ. ಆಯ್ತಾ, 2,000 3,000 ಅಮೌಂಟ್ನ ಕ್ರೆಡಿಟ್ ಕೂಡ ಮಾಡ್ತಾ ಇದ್ದಾರೆ. ನೀವು ಕೂಡ ವೆಯ್ಟ್ ಮಾಡಿ, ನಿಮಗೆ ಬಂದಿದೆ ಇಲ್ವಾ ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.